program sponsored by Diago Finance. ಜುಲೈನಲ್ಲಿ ಐಪಿಒ ಸುಗ್ಗಿ, ಡಜನ್ಗೂ ಹೆಚ್ಚು ಕಂಪನಿಗಳ ಐಪಿಒ ನಿರೀಕ್ಷೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, 2026 ಜುಲೈನಲ್ಲಿ 1 ಡಜನ್ಗೂ ಹೆಚ್ಚು ಕಂಪನಿಗಳ ಐಪಿಒ ನಡೆಯುವ ನಿರೀಕ್ಷೆ ಇದೆ. ಕಂಪನಿಗಳು ರೆಡಿ ಆಗ್ತಾ ಇದೆ. ಇದರೊಂದಿಗೆ ಆರಂಭಿಕ ಷೇರು ಬಿಡುಗಡೆಯ ಮಾರುಕಟ್ಟೆ ರಂಗೇರಿದೆ. ಕಂಪನಿಗಳು ಷೇರ್ ಮಾರುಕಟ್ಟೆಯಲ್ಲಿ ಜುಲೈನಲ್ಲಿ 40ರಿಂದ 45 ಸಾವಿರ ಕೋಟಿ ರೂಪಾಯಿ ಸಂಗ್ರಹಿಸುವ ನಿರೀಕ್ಷೆ ಕೂಡ ಇದೆ. ಹಾಗಾದರೆ ಜುಲೈನಲ್ಲಿ ಸಂಭವನೀಯ ಐಪಿಒ ನಡೆಸುವ ಕಂಪನಿಗಳ ಬಗ್ಗೆ ನೋಡಿದ್ರೆ ಮೆಗಾ ಐಪಿಒಗಳನ್ನು ನಾವು ನೋಡೋಣ. SBI ಫಂಡ್ ಮ್ಯಾನೇಜ್ಮೆಂಟ್ 12,000ದಿಂದ 13,000 ಕೋಟಿ ರೂಪಾಯಿ ಗಾತ್ರ ನಿರೀಕ್ಷಿಸಲಾಗಿದೆ. ಎರಡನೇದಾಗಿ ಮಣಿಪಾಲ್ ಹೆಲ್ತ್ ಎಂಟರ್ಪ್ರೈಸಸ್, ಇದು ಕೂಡ 10ರಿಂದ 11,000 ಕೋಟಿ ರೂಪಾಯಿಗಳನ್ನು IPO ಮೂಲಕ ಸಂಗ್ರಹಿಸುವ ನಿರೀಕ್ಷೆ ಇದೆ. IPO ನಡೆಸಲು ಸೆಬಿಯ ಅನುಮೋದನೆ ಪಡೆದಿರುವಂತಹ ಕಂಪನಿಗಳು 173 ಇದ್ದರೆ, ಸೆಬಿಯ ಅನುಮೋದನೆಗೆ ಕಾಯ್ತಾ ಇರುವಂಥ ಕಂಪನಿಗಳು ಕೂಡ 64 ಇದೆ ಈ ವರ್ಷ. IPO ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಥವಾ ಆರಂಭಿಕ ಷೇರು ಬಿಡುಗಡೆ ಅಂದರೆ ಕಂಪನಿಯು ಮೊದಲ ಬಾರಿಗೆ ತನ್ನ ಷೇರುಗಳನ್ನು ಸಾರ್ವಜನಿಕರಿಗೆ ಮಾರಾಟ ಮಾಡುವ ಮೂಲಕ ಷೇರು ಮಾರುಕಟ್ಟೆಯನ್ನು ಪ್ರವೇಶಿಸುವ ಪ್ರಕ್ರಿಯೆ ಆಗಿದೆ. ಸೊ ಕಂಪನಿಯು ಸಾರ್ವಜನಿಕರಿಂದ ಬಂಡವಾಳವನ್ನು ಸಂಗ್ರಹಿಸಲು ತನ್ನ ಮಾಲೀಕತ್ವದ ಸಣ್ಣ ಭಾಗವನ್ನು ಷೇರುಗಳ ರೂಪದಲ್ಲಿ ಜನರಿಗೆ ಮುಕ್ತವಾಗಿ ಮಾರಾಟ ಮಾಡುವ ವಿಧಾನ ಇದಾಗಿದೆ. IPO ಮುಗಿದ ನಂತರ ಆ ಕಂಪನಿಯ ಷೇರುಗಳು BSE ಅಥವಾ NSE ಕೇಂದ್ರಗಳಲ್ಲಿ, ಅಂದರೆ ಸ್ಟಾಕ್ ಎಕ್ಸ್ಚೇಂಜ್ಗಳಲ್ಲಿ ಅದು ಲಿಸ್ಟ್ ಆಗಿ ದಿನನಿತ್ಯದ ವಹಿವಾಟಿಗೆ, ಸೆಲ್ ಆ್ಯಂಡ್ ಬೈಗೆ ಅದು ಅವೈಲಬಿಲಿಟಿ ಆಗುತ್ತೆ, ಲಭಿಸುತ್ತೆ. ಭವಿಷ್ಯದಲ್ಲಿ ದೊಡ್ಡದಾಗಿ ಬೆಳೆಯಬಹುದಾದ ಕಂಪನಿಯೊಂದರಲ್ಲಿ ಅದರ ಆರಂಭಿಕ ದಿನಗಳಲ್ಲಿ ಕಡಿಮೆ ಬೆಲೆಗೆ ಪಾಲುದಾರರಾಗುವ, ಸ್ಟೇಕ್ ಹೋಲ್ಡರ್ ಆಗುವ ಸುವರ್ಣಾವಕಾಶ ಈ IPO ಮೂಲಕ ರಿಟೇಲ್ ಇನ್ವೆಸ್ಟರ್ಸ್ಗೆ ಅಥವಾ ಸಾರ್ವಜನಿಕರಿಗೆ ಸಿಗುತ್ತೆ. ಉದಾಹರಣೆಗೆ, ಈ ಹಿಂದೆ ಇನ್ಫೋಸಿಸ್, ರಿಲಯನ್ಸ್ ಅಂತಹ ಕಂಪನಿಗಳಲ್ಲಿ IPOದಲ್ಲಿ ಹೂಡಿಕೆ ಮಾಡಿದವರು ಈಗ ಭಾರಿ ಶ್ರೀಮಂತರಾಗಿರುವಂತಹ ಸಾಕಷ್ಟು ಉದಾಹರಣೆಗಳು ಇದೆ. ಸೊ ಕಡಿಮೆ ಬೆಲೆಗೆ ಷೇರು ಸಿಗುತ್ತೆ. ಕಂಪನಿಗಳು ಸಾರ್ವಜನಿಕರನ್ನು ಆಕರ್ಷಣೆ ಮಾಡಲಿಕ್ಕೆ ಸಾಮಾನ್ಯವಾಗಿ ತಮ್ಮ ಷೇರುಗಳ ನೈಜ ಮೌಲ್ಯಕ್ಕಿಂತ, ಫೇರ್ ವ್ಯಾಲ್ಯೂಗಿಂತ ಸ್ವಲ್ಪ ರಿಯಾಯಿತಿ ದರದಲ್ಲಿ, ಡಿಸ್ಕೌಂಟ್ ಪ್ರೈಸಲ್ಲಿ IPOದಲ್ಲಿ ಬೆಲೆಯನ್ನು ನಿಗದಿಪಡಿಸುವ ಸಾಮಾನ್ಯವಾಗಿ. ಸೊ ಇದರಿಂದಾಗಿ IPO ತರುವ ಪ್ರತಿಯೊಂದು ಕಂಪನಿಯೂ ಕೂಡ ಸೆಬಿಯ ನಿಯಮಗಳನ್ನು ಪಾಲಿಸಬೇಕಾಗುತ್ತೆ. ಜೊತೆಗೆ ಒಂದಷ್ಟು ಡಿಸ್ಕೌಂಟ್ ಪ್ರೈಸ್ ಇನ್ವೆಸ್ಟರ್ಗೆ ಸಿಗುತ್ತೆ. ಕಂಪನಿಯ ಆರ್ಥಿಕ ಸ್ಥಿತಿ, ಸಾಲಗಳು, ಭವಿಷ್ಯದ ಯೋಜನೆಗಳ ಸಂಪೂರ್ಣವಾದಂತಹ ವಿವರಗಳನ್ನು ಒಳಗೊಂಡ ರೆಡ್ ಹೇರಿಂಗ್ ಪ್ರಾಸ್ಪೆಕ್ಟಸ್ DRHP ವರದಿಯನ್ನು ಸಾರ್ವಜನಿಕರಿಗೆ ನೀಡಬೇಕಾಗುತ್ತೆ. ಇದರಿಂದ ಹೂಡಿಕೆಯಲ್ಲಿ ಪಾರದರ್ಶಕತೆ ಇರುತ್ತೆ. ನೆನಪಿರಲಿ, IPOದಲ್ಲಿ ಲಾಭ ಇರುತ್ತೆ ನಿಜ, ಆದರೆ ಲಾಭದಷ್ಟೇ ರಿಸ್ಕ್ ಕೂಡ ಇರುತ್ತೆ ಅನ್ನುವಂಥದ್ದು ಕೂಡ ಅಷ್ಟೇ ನಿಜ. ಸೊ ಹಾಗಾಗಿ ಲಾಭ ನಷ್ಟ ನೋಡ್ಕೊಳ್ಬೇಕಾಗುತ್ತೆ, ರಿಸ್ಕ್ ಇರುತ್ತೆ. ಕಂಪನಿ ವ್ಯವಹಾರ ಚೆನ್ನಾಗಿ ಇಲ್ಲದೇ ಇದ್ದರೆ ಅಥವಾ ಮಾರುಕಟ್ಟೆಯಲ್ಲಿ ಬೇಡಿಕೆ ಇಲ್ಲದೇ ಇದ್ದರೆ ಲಿಸ್ಟಿಂಗ್ ದಿನವೇ ನಷ್ಟ ಆಗುವಂಥ ಚಾನ್ಸ್ ಕೂಡ ಇರುತ್ತೆ. ಇದನ್ನು ಮರಿಬೇಡಿ. ಆದ್ದರಿಂದ ಹೂಡಿಕೆ ಮಾಡೋ ಮುನ್ನ ಕಂಪನಿಯ ಬ್ಯಾಕ್ಗ್ರೌಂಡ್, ಅದು ಏನು ಬಿಸ್ನೆಸ್ ಮಾಡುತ್ತೆ, ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಅಂತ ಅಧ್ಯಯನ ಮಾಡೋದು ಮುಖ್ಯ ಆಗುತ್ತೆ. IPO ಅರ್ಜಿಯ ಪ್ರಕ್ರಿಯೆ ಈಗ ಸಂಪೂರ್ಣವಾಗಿ ಡಿಜಿಟಲ್ ಆಗಿದ್ದು ಅತ್ಯಂತ ಸುಲಭವಾಗಿದೆ. ನೀವು ಮನೆಯಲ್ಲೇ ಕುಳಿತುಕೊಂಡು, ಎಲ್ಲೇ ಕುಳಿತುಕೊಂಡು ನಿಮ್ಮ ಮೊಬೈಲ್ ಬ್ಯಾಂಕಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ ಆ್ಯಪ್ಗಳ ಮೂಲಕ ಅರ್ಜಿಯನ್ನು ಬಹಳ ಸುಲಭವಾಗಿ ಸಲ್ಲಿಸ್ಬೋದು. ಸ್ಟೇಟಸನ್ನು ಚೆಕ್ ಮಾಡ್ಬೋದು. ಅಲಾಟ್ಮೆಂಟ್ ಮಾಹಿತಿಯನ್ನು ಕೂಡ ಪಡೀಲಿಕ್ಕೆ ಅವಕಾಶ ಆಗುತ್ತೆ. ನಂತರ ಸೆಕೆಂಡ್ರಿ ಮಾರುಕಟ್ಟೆಯಲ್ಲಿ ಕೂಡ ಬೈ ಆ್ಯಂಡ್ ಸೆಲ್ ಮಾಡಲಿಕ್ಕೆ ಕೂಡ ಸಾಕಷ್ಟು ಈಸಿಯಾಗಿ ಮೊಬೈಲ್ನಲ್ಲೇ ಮಾಡಬಹುದು. ಸೊ ಹೀಗಾಗಿ IPO ಇವತ್ತು ಭಾರತದಲ್ಲಿ ಅತ್ಯಂತ ಜನಪ್ರಿಯ ಆಗ್ತಾ ಇದೆ. ಪ್ರತಿ ತಿಂಗಳು ರಿಟೇಲ್ ಇನ್ವೆಸ್ಟರ್ಸ್ ಯಾವ ಕಂಪ್ನಿದು ಬರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ನಿಮ್ಗೆ ಗೊತ್ತಿರ್ಬೋದು, ಭಾರತ ಅತಿ ದೊಡ್ಡ ಟೆಲಿಕಾಂ ಕಂಪನಿ ರಿಲಯನ್ಸ್ ಜಿಯೋ ಕೂಡ ಸ್ಟಾಕ್ ಮಾರ್ಕೆಟಿಗೆ ಪ್ರವೇಶ ಮಾಡಲಿಕ್ಕೆ ನಡೆಸ್ತಾ ಇದೆ. ಮುಖೇಶ್ ಅಂಬಾನಿಯವರು ಇತ್ತೀಚೆಗೆ ತಮ್ಮ ಕಂಪನಿಯ AGMನಲ್ಲಿ ಇದನ್ನು ಅನೌನ್ಸ್ಮೆಂಟ್ ಮಾಡಿದರೆ ಬಹಳ ದೊಡ್ಡ ಬಿಗ್ ಅನೌನ್ಸ್ಮೆಂಟ್ ಇದು. ಸೊ ಇದು ಭಾರತ ಇತಿಹಾಸದಲ್ಲಿ ಅತಿ ದೊಡ್ಡ IPO ಆಗುವಂಥ ನಿರೀಕ್ಷೆ ಕೂಡ ಇದೆ. ಸೊ ಹೀಗಾಗಿ ರಿಟೇಲ್ ಇನ್ವೆಸ್ಟರ್ಸ್ಗೆ ಈ ರೀತಿಯ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಅವುಗಳ ಷೇರುಗಳನ್ನು ಖರೀದಿ ಮಾಡಲಿಕ್ಕೆ ಈ IPOಗಳು ಅನುಕೂಲ ಮಾಡಿಕೊಡುತ್ತೆ. ಜೊತೆಗೆ ಕಂಪನಿಗಳಿಗೆ ಸಾವಿರಾರು ಕೋಟಿ ರೂಪಾಯಿಗಳನ್ನು ಈ ಬೆಳೆಯುತ್ತಿರುವ ಮಾರುಕಟ್ಟೆಯಿಂದ ಸಂಗ್ರಹಿಸಲಿಕ್ಕೆ ಮತ್ತು ಅದನ್ನು ತಮ್ಮ ಕಂಪನಿಗಳ ಅಭಿವೃದ್ಧಿಗೆ ಬಳಸ್ಕೊಳ್ಳಿಕ್ಕೆ ಅವಕಾಶ ಸಿಗುತ್ತೆ. ಸೊ ಹೀಗಾಗಿ ಇದೊಂಥರ ವಿನ್ ವಿನ್ ಸಿಚುವೇಶನ್ ಅಂತ. ಒಂದು ಕಡೆ ಜನತೆಗೆ, ಸಾರ್ವಜನಿಕರಿಗೆ ಇಂಥ ಒಂದು ಕಂಪನಿಗಳ ಬೆಳವಣಿಗೆಯಲ್ಲಿ ಪಾಲ್ಗೊಳ್ಳಿಕ್ಕೆ, ಅದರಲ್ಲಿ ಡಿವಿಡೆಂಡ್ ಪಡೀಲಿಕ್ಕೆ ಅನುಕೂಲ ಆದರೆ, ಕಂಪನಿಗಳಿಗೆ ಒಂದು ನಿಧಿಯನ್ನು ಸಂಗ್ರಹಿಸಲಿಕ್ಕೆ ಮತ್ತು ಅದನ್ನು ತಮ್ಮ ಕಂಪನಿಗಳ ವಿಸ್ತರಣೆಗೆ ಬಳಸ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಸಾವಿರಾರು ಕೋಟಿ ರೂಪಾಯಿಗಳನ್ನು ಸಂಗ್ರಹ ಮಾಡಲಿಕ್ಕೆ ಕಂಪ್ನಿಗಳಿಗೆ ಅನುಕೂಲ ಆಗುತ್ತೆ. ಸೊ ಅದನ್ನು ಬಂಡವಾಳ ಸಂಗ್ರಹಿಸುವಂಥ ವಿಧಾನ ಇದು.
ಸೊ ಇದರೊಂದಿಗೆ ನಮ್ಮ ದೇಶದ ಇಕನಾಮಿಕ್ ಗ್ರೋತ್ ಆಗುತ್ತೆ. ಯಾವತ್ತೂ ಕೂಡ ಮಾರುಕಟ್ಟೆಯಲ್ಲಿ, ಸ್ಟಾಕ್ ಮಾರ್ಕೆಟ್ನಲ್ಲಿ ಅದು ಬೆಳೆದ ಹಾಗೆ ಆ ದೇಶದ ಇಕನಾಮಿ ಕೂಡ ಅಷ್ಟೇ ದೊಡ್ಡ ಅಮೂಲ್ಯವಾದಂತಹ ಕೊಡುಗೆ ಸಲ್ಲಿಕೆ ಆಗುತ್ತೆ. ಕಾರ್ಪೊರೇಟ್ ವಲಯದಲ್ಲಿ ಇದೇ ಕಾರಣಕ್ಕೋಸ್ಕರ ಇವತ್ತು IPO ನಡೆಸಲಿಕ್ಕೆ ನಾನಾ ಕಂಪನಿಗಳು ರೆಡಿಯಾಗಿದೆ. ಅಟ್ ದ ಸೇಮ್ ಟೈಮ್ IPO ಅಂದರೆ ಸಿಕ್ಕ ಕಂಪ್ನಿಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೂ ಆಗಲ್ಲ. ಸೊ ಮತ್ತೊಂದು ಕಡೆ ಸೆಬಿಯಲ್ಲಿ ಕೆಲವೊಂದು ನಿಯಮಾವಳಿಗಳಿದೆ. ಇಂಥ ಕಂಪ್ನಿಗಳು ಇಂಥ ಇನ್ವೆಸ್ಟ್ಮೆಂಟ್ ಮಾಡಿದರೆ ಮಾತ್ರ, ಅಂದರೆ ಆ ಕಂಪನಿಯ ಸೈಜ್, ಬಿಸ್ನೆಸ್ ಇದೆಲ್ಲ ಕರೆಕ್ಟಾಗಿ ಇದ್ದರೆ ಮಾತ್ರ ಸೆಬಿ ಅದು IPOಗೆ ಅನುಮೋದನೆ ಕೊಡುತ್ತೆ. ಸೆಬಿಯ ಅನುಮೋದನೆ ಇಲ್ಲದೆ ಯಾವ ಕಂಪನಿ ಕೂಡ IPO ನಡೆಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸೊ ಹಾಗಾಗಿ ಒಂದು ರೀತಿಯ ಒಂದು ನಿಯಂತ್ರಿತ ವ್ಯವಸ್ಥೆಯಲ್ಲಿ ಈ IPO ನಡೆಯುತ್ತೆ. ಹಾಗೆ ಅದೇ ರೀತಿ ರಿಟೇಲ್ ಇನ್ವೆಸ್ಟರ್ಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅವಕಾಶ ಕೂಡ ಸಿಗುತ್ತೆ. ವೀಕ್ಷಕರಿಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.